ನೋಡಿ ಸ್ನೇಹಿತರೆ, ಇಷ್ಟೊಂದು ತೊಗೊಂಡಿದ್ದೀನಿ. ಇವಾಗ ಇಷ್ಟೊಂದು ಅವಲಕ್ಕಿ. ನಾಳೆಗೆ ಹಬ್ಬ ಅಲ್ವಾ, ನಾಳೆನೇ ಶುರು ಆಗುತ್ತೆ. ಅದಕ್ಕೆ ಇವಾಗ ಇಷ್ಟು ಅವಲಕ್ಕಿ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಬರುತ್ತೆ ನೋಡಿ ಇದು ಅವಲಕ್ಕಿ. ಈ ಥರ ಇವಾಗ ಅವಲಕ್ಕಿ ಮಾಡ್ಕೊಂಬಿಡೋಣ. ನಾಳೆ ಉಂಡೆ ಇವತ್ತು ಮಾಡ್ಬೇಕಂದ್ರೆ ಇಲ್ಲ, ಮೀಸಲು ಮಾಡ್ತೀನಿ ನಾನು. ಎಡೆ ಹಿಡಿಯೋದಕ್ಕೆ ಮೀಸಲು ಉಂಡೆ ಮಾಡಬೇಕವು, ಶೇಂಗಾ ಉಂಡಿನ. ಇವಾಗ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ. ಮಾಡೋಳು ನಾನು ಒಬ್ಬೇಕೇ ಅಲ್ಲ. ಅದ್ರಾಗ ಮಳೆ ಸಿಕ್ಕಾಪಟ್ಟೆ, ಮಳೆ ಬೇರೆ ಬರಾಕತ್ತೈತಿ. ತಣ್ಣಗೆ ತಂಪಿಗೆ ಏನು ಮಾಡೋಕ್ಕೂ ಮನಸ್ಸಾಗಲ್ತ, ಆ ಥರ ಆಗಿಬಿಟ್ಟೈತಿ. ಇವಾಗ ಇದು ಮಾಡ್ಕೊಂಡು ಇವ್ನು ಸ್ವಲ್ಪ ಹುರ್ಕೋಬೇಕು ರೀ ಮೊದಲೇ. ಸ್ವಲ್ಪ ತಂಪಿಗೆ ಮೆತ್ತಗಾಗ್ಬಿಟ್ಟೈತವ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಬೆಚ್ಚಗೆ ಮಾಡ್ಕೊಂಬಿಟ್ಟು ಇಲ್ಲೇ ಐತಲ್ಲ ಈ ಬುಟ್ಟಿ ಒಳಗೆ ಒಗ್ಗರಣೆ ಹಾಕ್ತೀನಿ. ಅವಲಕ್ಕಿ ತೊಗೊಂಡಿದ್ನಲ್ಲ ನೋಡಿ ಸ್ನೇಹಿತರೆ, ಅಷ್ಟು ಅವಲಕ್ಕಿ ತೊಗೊಂಡಿದ್ನಲ್ಲ, ಅದಕ್ಕೆ ಇಷ್ಟೊಂದು ಪುಟಾಣಿ ತೊಗೊಂಡಿದ್ದೀನಿ. ಗುಂಡು ಪುಟಾಣಿ ನೋಡಿ, ಈ ಥರ ಇದಾವೆ. ಬೇಳೆ ಎಲ್ಲ ಗುಂಡು ಪುಟಾಣಿ ಈ ಥರ ಇದಾವೆ ನೋಡಿ. ಆಮೇಲೆ ಇಷ್ಟು ಶೇಂಗಾ ತೊಗೊಂಡಿದ್ದೀನಿ. ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ, ಅರ್ಧ ನಿಂಬೆ ಹೋಳು. ಆಮೇಲೆ ರುಚಿಗೆ ತಕ್ಕಷ್ಟು, ನಿಮ್ಗಂತ ಗೊತ್ತಲ್ವಾ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ. ಇದು ತೊಗೊತೀನಿ ಕೊಬ್ಬರಿ ನೋಡಿ ಸ್ನೇಹಿತರೆ, ಕೊಬ್ಬರಿ ತೊಗೊತೀನಿ. ಇಷ್ಟು ಕೊಬ್ಬರಿ ಕಾಯಿ ಹೊಡೆದಿರ್ತೀವಲ್ಲ ದೇವರಿಗೆ, ಅವು ಈ ಥರ ಹೆರ್ಚಿಬಿಟ್ಟು ಹಾಕಿರ್ತೀವಿ. ಇಷ್ಟೊಂದು ಕಾಯಿ ಹಾಕಿರ್ತೀವಿ. ಒಣ ಕೊಬ್ಬರಿ, ಶೇಂಗಾಕಾಳು, ಪುಟಾಣಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ನಿಂಬೆ ಹೋಳು. ಕರೆಂಟ್ ಹೋಗಿದೆ ಸ್ನೇಹಿತರೆ. ಕರೆಂಟ್ ಬಂದಮೇಲೆ ಸಕ್ಕರೆ ಪೌಡ್ರ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿನ ಇಷ್ಟಿದ್ರೆ ಮುಗೀತು ನೋಡ್ರಿ. ಚೋಡ ಸೂಪರಾಗಿ ಆಗ್ತಾವೆ ಅವಲಕ್ಕಿ ಚೋಡ. ಬನ್ನಿ ಸ್ನೇಹಿತರೆ, ಇವಾಗ ಅವಲಕ್ಕಿ ತೊಗೊಂಡಿದ್ದೀನಲ್ಲ, ಅವಲಕ್ಕಿ ಹುರಿತಾ ಇದೆ ನೋಡಿ. ಸ್ವಲ್ಪ ಇವಾಗ ಮಳೆ ಬರ್ತಿದೆ, ಫುಲ್ ಮಳೆ ಹತ್ಬಿಟ್ಟಿದೆ. ಇಲ್ಲಂತೂ ನಿನ್ನೆ ರಾತ್ರಿನೇ ಚೆನ್ನಾಗ್ಬಿಟ್ಟಿದೆ. ಇನ್ನೂ ಅವ್ರಿಗಾದ್ರೂ ಮಳೆ ಬಿಡಾಕ್ತಾ ಇರಲಿಲ್ಲ, ಅಷ್ಟೊಂದು ಮಳೆ ಇದೆ. ಇವಾಗ ನೋಡಿ ಇದು ಅವಲಕ್ಕಿ ಸ್ವಲ್ಪ ತಂಪಿಗೆ ಮೆತ್ತಗಾಗಿರ್ತಾವಲ್ಲ, ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಗರಿ ಗರಿ ಅನ್ನೋ ಅಂಗಲ್ಲ. ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋದು. ಸ್ವಲ್ಪ ಹುರ್ಕೋಬೇಕು ನೋಡ್ರಿ ಇವನ್ನ. ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ರೀ. ನಾಳೆ ಹಬ್ಬ ಅಲ್ವಾ. ಈ ಸೈಡ್ ನಮ್ಮ ಕಡೆ ಏನಪ್ಪ ಅಂತಂದ್ರೆ, ನಾವು ಇನ್ನೊಬ್ರ ಮನೆಗೆ ಕೊಡ್ತೀವಿ, ಇನ್ನೊಬ್ರು ತಂದು ನಮ್ಮ ಮನೆಗೆ ಕೊಡ್ತಾರೆ. ಹಾಗಾಗಿ ಒಬ್ಬರ ಮನೆಗೆ ಒಬ್ರು ಕೊಟ್ಕೊಂಡು ಹೋಗ್ತೀವಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಅದಕ್ಕೆ ಜಾಸ್ತಿ ಮಾಡ್ಬೇಕು. ಬರೀ ನಮಗಷ್ಟು ಆಗಿದ್ರೆ ಇದ್ರೊಳಗೆ 3 ಭಾಗ ಅಂದರೆ 3 ಸಾರಿ ಮಾಡ್ತಿದ್ದೆ ಇಷ್ಟರೊಳಗೆ. ಯಾಕಂದ್ರೆ ನಮಗೆ ಅಷ್ಟೊಂದು ಇದಾಗಂಗಿಲ್ಲಲ್ಲ. ಮತ್ತು ಇನ್ನೊಬ್ರಿಗೆ ಕೊಡಬೇಕು ಅಂದಾಗ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತಲ್ಲ, ಅದಕ್ಕಾಗಿ ಇಷ್ಟಕ್ಕೊಂದ ತೊಗೊಂಡಿದ್ದೀನಿ ನೋಡಿ. ಇಷ್ಟು ದೊಡ್ಡ ಬುಟ್ಟಿಯೊಳಗೆ ಹುರಿತಾ ಇದ್ದೀನಿ. ಕಟ್ ನೋಡಿ ಸ್ನೇಹಿತರೆ, ಇವಾಗ ಇವೆಲ್ಲ ಹುರಿದು ಸ್ವಲ್ಪ ಗರಿ ಗರಿ ಗರಿಯಲ್ಲಿ ಆಗಂಗ ಇದು ತೆಗೆದಿಟ್ಕೊಂಡಿದ್ದೀನಿ. ಸುಡಾಕತ್ತೈತಿದು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಕಡಾಯಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಜೀರಿಗೆ ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜುಮ್ತು ಇನ್ನೂ ಸ್ವಲ್ಪ ಹಾಕೋಬೇಕು ಎಣ್ಣೆ. ಅದಕ್ಕೆ ಕಟ್ ಮಾಡಿ ಈಗ ನೋಡಿ ಸ್ನೇಹಿತರೆ, ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅರಿಶಿನ ಹಾಕೊಳ್ಳೋದು. ಇವಾಗ ನೋಡಿ ಸ್ನೇಹಿತರೆ, ಎಣ್ಣೆ ಹಾಕಿದ್ದೀನಿ, ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಜುಮ್ ತಗೊಳ್ಳೋದು, ಎಣ್ಣೆ ಕಾಣಬೇಕು. ಈಗ ಶೇಂಗದ ಕಾಳು ಹಾಕ್ತೀನಿ. ಬೆಳ್ಳುಳ್ಳಿ ಹಾಕಲ್ಲ ಇವಾಗ. ಬೆಳ್ಳುಳ್ಳಿ ಹಾಕಿಬಿಟ್ರೆ ಜಲ್ದಿ ಕೆಂಪು ಆಗಿಬಿಡ್ತಾವೆ. ಶೇಂಗಾ ಕಾಳು ಹಾಕ್ತೀನಿ. ಶೇಂಗಾ ಫ್ರೈ ಆಗಬೇಕು ಮೊದಲು ಎಣ್ಣೆ. ಸಣ್ಣ ಉರಿಟ್ಟು ಶೇಂಗಾ ಫ್ರೈ ಮಾಡ್ಕೊಳ್ಳೋಣ. ಇವು ಶೇಂಗಾ ಪುಟಾಣಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ, ಕೊಬ್ಬರಿ ಹಾಕ್ತೀನಿ. ಇದು ನಿನ್ನೆ ಕಡುಬು ಕರ್ದಿದ್ನಲ್ವಾ ಕಡಾಯಲ್ಲಿ, ಅದರಲ್ಲೇ ಮಾಡಾಕತ್ತೀನಿ. ಚಂದ ಹುರ್ಕೋಬೇಕು, ಸ್ವಲ್ಪ ಕೆಂಪು ಆಗೋ ಥರ. ಇದರಲ್ಲಿ ಮಾಡ್ಕೋಬೇಕು ಅಂದ್ಕೊಂಡೆ. ಇದರಲ್ಲಿ ಎಣ್ಣೆ ಹಾಕಿ ಇದ್ರ ಮಾಡ್ಬೇಕು ಅಂದ್ಕೊಂಡೆ. ಹೆಂಗೂ ಇದು ಎಣ್ಣೆ ಐತಲ್ಲ ಇದ್ರಾಗ, ಅದ್ರಾಗ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಇದ್ರಾಗ ಮಾಡಕ್ಕೆ.
ಇದು ಒಂದು ಪಂಚಮಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ದೊಡ್ಡ ಹಬ್ಬ ನೋಡ್ರಿ. ಫಸ್ಟ್ ನೆನಪಾಗೋದೆ ತವ್ರ ಮನೆ. ಈ ಹಬ್ಬಕ್ಕೆ ಎಲ್ಲರೂ ತವ್ರ ಮನೆಗೆ ಹೋಗ್ತಾರೆ ಹಬ್ಬ ಮಾಡೋದಕ್ಕೆ. ಎಲ್ಲರೂ ಫಸ್ಟ್ ಮದುವೆ ಆದರಂತೂ ಫಸ್ಟ್ ತವ್ರ ಮನೆಗೆ ಹೋಗಿ ಹಬ್ಬ ಮಾಡ್ತಾರೆ. ಒಂದು ಹಾಲು ತವ್ರ ಮನೆಯೊಳಗೆ, ಒಂದು ಹಾಲು ಗಂಡ ಮನೆಯೊಳಗಂತೆ ಮಾಡ್ತಾರೆ ನಮ್ಮ ಕಡೆಗೆ. ಸಿಡಿಯಾಕತ್ತವು. ಇವಾಗ ಪುಟಾಣಿ ಹಾಕೊಳ್ಳೋಣ. ಹುರಿಗಡ್ಲೆ, ನೀವು ಹುರಿಗಡ್ಲೆ ಅಂತೀರಲ್ವ, ನಾವು ಪುಟಾಣಿ ಅಂತ ಹೇಳ್ತೀವಿ. ಶೇಂಗಾ ಹುರಿದು ಅವು ಜಾಸ್ತಿ ಕೆಂಪು ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನೂ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದೈತಲ್ಲ ಹತ್ತಿ ಬಿಡ್ತಾವೆ. ಇದಕ್ಕೆ ಕರಿಬೇವು ಹಾಕ್ತೀನಿ. ಇದು ಒಣಗಿರೋ ಕರಿಬೇವು ತೊಗೊಂಡಿದ್ದೀನಿ ನಾನು. ಇವಾಗಲೇ ಫ್ರೈ ಆಗಿರುತ್ತೆ, ಅದು ಚಂದ ಆಗುತ್ತೆ. ಒಂದು ಹುರಿದು ತೆಗೆಯೋದಕ್ಕಿಂತ ಈ ಥರ ಮಾಡ್ಕೊಂಡ್ಬಿಡ್ತೀನಿ ನಾನು. ನಾವು ಎಣ್ಣೆ ಒಳಗೆ ತಿಂಡಿ ಸಾಸಿವೆ ಹಾಕಿದ ತಕ್ಷಣ ಕರಿಬೇವು ಹಾಕಿದ್ವಿ ಅಂದ್ರೆ ಏನು ಮಾಡುತ್ತೆ, ಅದು ಜಲ್ದಿ ಹೊತ್ತಿದಂಗೆ ಆಗಿಬಿಡುತ್ತೆ. ಹೀಗಾಗಿ ಈ ಶೇಂಗಾ ಪುಟಾಣಿ ಜೊತೆ ಹಾಕೊಂಡ್ರೆ ಅದನ್ನು ಕ್ರಿಸ್ಪಿಯಾಗಿ ಆಗಿಬಿಡುತ್ತೆ ಇವಾಗ ಎಣ್ಣೆಯಲ್ಲಿ. ಅಂದರೆ ಕಪ್ಪಾಗೋದಿಲ್ಲ, ಕಪ್ಪಾಗಬಾರ್ದು ಕರಿಬೇವು ಕೂಡ. ಇವಾಗ ಕೊಬ್ಬರಿ ಹಾಕೊಂತೀನಿ ನೋಡ್ರಿ. ಕೊಬ್ಬರಿ ಎಣ್ಣೆ ಜಾಸ್ತಿ ಕಾದಿತ್ತು ಅಂದ್ರೆ ಕೊಬ್ಬರಿ ಏನು ಜಾಸ್ತಿ ಇದಾಗ ಅವಶ್ಯಕತೆನೇ ಇಲ್ಲ, ಜಲ್ದಿ ಕೆಂಪಾಗಿಬಿಡುತ್ತೆ ಕೊಬ್ಬರಿ. ಇವಾಗ ಕೊಬ್ಬರಿ ಸ್ವಲ್ಪ ಲೈಟಾಗಿ ಕೆಂಪಾಗಾಯ್ತು ಅಂದರೆ ಬೆಳ್ಳುಳ್ಳಿ ಹಾಕೊಂಡ್ಬಿಡೋಣ. ಇವಾಗ ನೋಡ್ರಿ ಕೊಬ್ಬರಿ ಕಲರ್ ಸ್ವಲ್ಪ ಚೇಂಜ್ ಆಗೈತಿ. ಬೆಳ್ಳುಳ್ಳಿ ಹಾಕೋತೀನಿ ನೋಡ್ರಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು. ಅವೇ ಮೇನಾಗಿ ಹುರ್ಕೋಬೇಕಾಗಿರೋದು. ಆಮೇಲೆ ಉಪ್ಪು, ಅರಿಶಿನ, ಖಾರದ ಪುಡಿ ಇಷ್ಟೇ. ಇದೆಲ್ಲ ಬಂದ್ ಮಾಡಿದ ಮೇಲೆ ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು. ಇವಾಗ ಬೆಳ್ಳುಳ್ಳಿ ಫ್ರೈ ಆಗಿ ಎಣ್ಣೆಯಲ್ಲಿ ಇದ್ರ ಜೊತೆಗೆ ಉಪ್ಪು ಹಾಕಿಬಿಡ್ತೀನಿ. ಈಗ ರುಚಿಗೆ ಅನುಗುಣವಾಗಿ ಹಾಕಬೇಕು. ಸ್ವಲ್ಪ ಕಡಿಮೆನೇ ಹಾಕೋಬೇಕು. ಏನೋ ಬೇಕಂದರೆ ಮತ್ತೆ ಆಮೇಲೆ ಮೇಲೆ ಹಾಕೋಬೋದು. ಉಪ್ಪು ಮಾತ್ರ ಕಡಿಮೆನೇ ಹಾಕೋಬೇಕು ನಾವು. ಒಮ್ಮೆ ಜಾಸ್ತಿ ಆಯ್ತಂದ್ರೆ ಆಮೇಲೆ ತಿನ್ನೋಕ್ಕಾಗೋದಿಲ್ಲ. ಇವಾಗ ನೋಡ್ರಿ ಎಲ್ಲನೂ ಫ್ರೈ ಆಗಬೇಕ. ಅರಿಶಿನ ಹಾಕ್ಕೊಂತೀನಿ. ಇವಾಗ ಬಂದ್ ಮಾಡ್ತೀನಿ. ಮೇಲೆ ಖಾರದ ಪುಡಿ ಹಾಕೊಂತೀನಿ. ಯಾಕಂದ್ರೆ ಇವಾಗ ಹಾಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಇರ್ತೈತಿಲ್ಲ ಅದರಲ್ಲೇ ಹಾಕೊಂಡ್ಬಿಡ್ಬೇಕು. ಅದನ್ನು ಜಾಸ್ತಿ ರೋಸ್ಟ್ ಆದಂಗೆ ಆಗಿಬಿಡುತ್ತೆ ಖಾರದ ಪೌಡ್ರು. ನಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೋಬೇಕು. ಯಾಕಂದ್ರೆ ನಾವು ಸ್ವಲ್ಪ ಖಾರ ಜಾಸ್ತಿ ಐತಿ, ನಾವು ಸ್ವಲ್ಪ ಜೋರು ಖಾರ ತಿನ್ನೋ ಜೋರು. ಹೀಗಾಗಿ ಸ್ವಲ್ಪ ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ನಾನು ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದೀನಿ. ಬಂದ್ ಮಾಡ್ಕೊಂಡ್ಬಿಟ್ಟು ಖಾರದ ಪೌಡ್ರ್ ಹಾಕೊಂಡ್ಬಿಟ್ಟು ಇದರಲ್ಲೇ ತಿರುವಾಡ್ತಾ ಇದ್ದೀನಿ. ಯಾಕಂದರೆ ಇದು ಮೊದಲೇ ಕೆಬ್ಬಣ ಕಡಾಯಿ ಒಳಗೆ ಎಣ್ಣೆ ಜಾಸ್ತಿ ಕಾದ್ಬಿಟ್ಟಿರುತ್ತೆ. ನಾವು ಖಾರ ಪುಡಿ ಹಾಕೊಂಡು ತಿರುವಾಡಿ ಆಮೇಲೆ ಬಂದ್ ಮಾಡಿದ್ರೆ ಮತ್ತೆ ಸ್ವಲ್ಪ ಸೀದೋದಂಗೆ ಆಗಿಬಿಡುತ್ತೆ. ಅದ್ರ ಟೇಸ್ಟೇ ಬೇರೆ ಆಗಿಬಿಡುತ್ತೆ ಖಾರ ಪುಡಿದು. ಅದಕ್ಕೆ ಬಂದ್ ಮಾಡಿಬಿಟ್ಟು ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇವಾಗ ಬಂದಾಗೈತಲ್ಲ, ಇವಾಗ ನಿಂಬೆ ಹಣ್ಣು ಹಿಂಡ್ಕೊಂಡ್ಬಿಟ್ಟು
ಅದೆಲ್ಲ ಅವಲಕ್ಕಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಲಾಸ್ಟ್ ಪ್ರೊಸೀಜರ್ ಶುಗರ್ ಹಾಕ್ಕೊಳ್ಳೋದು, ಸಕ್ಕರೆ ಪೌಡ್ರು. ಕರೆಂಟ್ ಇಲ್ಲ, ಹೋಗೈತಿ. ಕರೆಂಟ್ ಬಂದಮೇಲೆ ಮಿಕ್ಸಿ ಮಾಡ್ಕೊತೀನಿ. ಸಕ್ಕರೆ ಪೌಡ್ರು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಾಕೊಳಕ್ಕೆ ನಡೀತೀವಿ. ಇವಾಗ ಇಷ್ಟ ಆಯ್ತು ನೋಡ್ರಿ. ಇದು ನೋಡಿ ಸ್ನೇಹಿತರೆ, ಇವಾಗ ಇಲ್ಲಿ ಕುಂತಿದ್ದೀನಲ್ಲ, ಈ ಥರ ಕುಂತು ಕಲ್ಸೋದಕ್ಕೆ ಕಂಫರ್ಟಬಲ್ ಆಗುತ್ತೆ. ಅಲ್ಲಿ ಗ್ಯಾಸಿನ ಕಟ್ಟಿ ಮೇಲೆ ಹೈಟ್ ಆಗುತ್ತೆ, ನನಗೆ ಇದು ಆಗಂಗಿಲ್ಲ, ಆವಾಗಲ್ಲ. ಇವಾಗ ನಿಂಬೆ ಹಣ್ಣು ತೊಗೊಂಡಿದ್ದೆಲ್ಲ, ಈ ನಿಂಬೆ ಹಣ್ಣು ಪ್ಲೇಟ್ನೊಳಗೆ ಇಟ್ಕೊತೀನಿ. ಅಂದ್ರೆ ಬೀಜದೆಲ್ಲ ಕಡೆಕ್ಟ್ ಮಾಡ್ಕೊಬೇಕಲ್ಲ, ಹಿಂಗಾಗ್ಬಿಟ್ಟು ಬೀಜ ತಕ್ಕೊಂಡು ಇವಾಗ ನಿಂಬೆ ಹಣ್ಣು ಇರಬೇಕು. ಸ್ವಲ್ಪ ಹುಳಿ ಹುಳಿ ಸಾಕಾರ. ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಬಿಸಿ ಇದ್ದಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಭಾಳ ಚಂದ ಆಗ್ತಾವ್ರಿ. ನಾವು ಮಂಡಕ್ಕಿ ಸುಡೋದ್ನಂದ್ರೆ ಇದು ಭಾಳ ಟೇಸ್ಟ್ ಆಗುತ್ತೆ. ಕರೆಂಟ್ ಒಂದು ಹೋಗ್ಬಿಟ್ಟೈತಿ ನೋಡ್ರಿ. ಮಳೆ ಇವತ್ತು ಸಿಕ್ಕಾಪಟ್ಟೆ ಮಳೆ ಆಗತೈತಿ. ಮಳೆ ಆಗೋದ್ರಿಂದ ಕರೆಂಟೇ ಕೊಡಲ್ಲ. ಏನು ಮಧ್ಯಾಹ್ನ ಇತ್ತು. ನಾನು ಮೊದಲೇ ಶಾಣೆತನ ಮಾಡಿ ಅವಾಗೆ ಮಿಕ್ಸಿ ಮಾಡ್ಕೊಂಡು ಇಟ್ಕೋಬೇಕಾಗಿತ್ತು ಸಕ್ಕರೆ ಪೌಡ್ರು. ಅದು ಅಷ್ಟು ತಲೆಗೆ ಹತ್ತಲೇ ಇಲ್ಲ ನನಗೆ. ನೋಡಿ ಸ್ನೇಹಿತರೆ, ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾಯ್ತು. ಇವಾಗ ಇದನ್ನ ಡಬ್ಬಕ್ಕೆ ಹಾಕಿಡ್ಬೇಕು. ಒಂದು ಡಬ್ಬಕ್ಕೆ ಹಾಕಿಟ್ನೆ ಅಂತಂದ್ರೆ ಚಂದ ಕರಿ ಅನ್ನಂಗಿರ್ತಾವೆ. ಹಿಂಗೆ ಬಿಟ್ರೆ ಈ ಹವಕ್ಕೆ ಫುಲ್ ತಣ್ಣಗಾಗಿ ಹೋಗ್ಬಿಡ್ತು. ತಣ್ಣಗಲ್ರಿ, ಫುಲ್ಲು ಮೆತ್ತಗಾಗಿ ಹೋಗ್ಬಿಡ್ತಾವೆ. ತಿನ್ನಕ್ಕೆ ಟೇಸ್ಟ್ ಇರಲ್ಲ. ಆ ಥರ ಆಗುತ್ತೆ. ಈ ಥರ ಆಗ್ಯಾವ ನೋಡ್ರಿ. ಟೇಸ್ಟ್ ಮಾತ್ರ ಸಖತ್ತಾಗ್ಯಾವು, ಸೂಪರಾಗಿ. ಇದಕ್ಕೆ ಸ್ವಲ್ಪ ಸಕ್ಕರೆ ಪೌಡ್ರ್ ಒಂದು ಹಾಕಿದ್ರೆ ನಡೀತಿತ್ತು. ಸಕ್ಕರೆ ಪೌಡರ್ ಹಾಕೋದಕ್ಕೆ ಕರೆಂಟ್ ಹೋಗಿತ್ತು. ನನ್ನ ಮಗ ಹೇಳಕತ್ತಾನ, ಹಸಿಮೆಣ್ಸಿಕಾಯಿ ಹಾಕೋದಕ್ಕೆ ಮಮ್ಮಿ ಕಟ್ ಮಾಡಿ. ನಾ ಯಾವಾಗಲೂ ಹಾಕ್ತಿದ್ದೆ ನೋಡಕ್ಕೆ. ಹಸಿಮೆಣ್ಸಿಕಾಯಿ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಎಣ್ಣೆ ಒಳಗೆ ಫ್ರೈ ಮಾಡಿ ಹಾಕ್ತಿದ್ದೆ. ಇವಾಗ ಈ ಸಿಚುವೇಶನಲ್ಲಿ ಹಸಿಮೆಣ್ಸಿಕಾಯಿ ತಿನ್ನಬಾರ್ದು. ಯಾಕಂದ್ರೆ ಮಳೆ ಹತ್ತೈತಿ. ಈ ಟೈಮಲ್ಲಿ ಹಸಿಮೆಣ್ಸಿಕಾಯಿ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಮನೇಲಿ ಬೇಯ್ತಾರೆ. ಈಗ ಒಂದು 15 ದಿನ ಮೆಣಸಿಕಾಯಿ ತಿನ್ನೋದು ಕಡಿಮೆ ಮಾಡು, ಅಡುಗೆಗೆ ಹಾಕೋದು ಕಮ್ಮಿ ಮಾಡಿಬಿಡು ಅಂತ ಹೇಳ್ತಾರೆ. ಹೀಗಾಗಿ ಹಸಿಮೆಣ್ಸಿಕಾಯಿ ಹಾಕಿಲ್ಲ. ಈಗ ಒಂದು ವೇಳೆ ನನ್ನ ಮಗ ಹೇಳೋಣಂತೆ ಹಸಿಮೆಣ್ಸಿಕಾಯಿ ಹಾಕಿದ್ರೆ ನಮ್ಮ ಯಜಮಾನ ಕೈಯಲ್ಲಿ ಬೇಯಿಸ್ಕೊಂಡಿದ್ದೆ ನಿಜವಾಗ್ಲು. ಯಾಕಂದರೆ ಮಳೆ ಹತ್ತಿರೋ ಟೈಮಲ್ಲಿ ನಾವು ಎಷ್ಟೇ ಖಾರ ತಿಂತೀವಿ ಅಂದ್ರೂ ಇದಲ್ಲ. ಇವಾಗ ಮಳೆ ಹತ್ತಿರೋ ಟೈಮಲ್ಲಿ ಹಸಿಮೆಣ್ಸಿಕಾಯಿ ತಿನ್ನಬಾರ್ದಂತೆ. ಅದು ಈ ಪಂಚಮಿ ಹಬ್ಬದ ಸುತ್ತ ಸ್ವಲ್ಪ ಕ್ಲೈಮೇಟ್ ಸರಿ ಇರಲ್ಲ ಅಂತ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಸ್ನೇಹಿತರೆ. ನಾನು ಈ ಅವಲಕ್ಕಿ ಮಾಡಿರುವ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತಾ ಅಂತ ಒಂದು ಕಮೆಂಟ್ ಹಾಕಿ ತಿಳಿಸಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.